ಕುಮಾರ್ KRS ಪಕ್ಷದ ಅಧ್ಯಕ್ಷ ಟಿ ನರಸೀಪುರ ತಾಲೂಕು. ಸ್ನೇಹಿತರೆ, ನೀವು ಇದೇನು ನೋಡ್ತಿದ್ದೀರಾ, ಟಿ ನರಸೀಪುರ ತಾಲೂಕು ಮಲೆಯೂರು ಗ್ರಾಮದಲ್ಲಿ ಸುಮಾರು ಒಂದು 4 ದಿನದಿಂದ ಏನೋ ಡ್ರೈನೇಜ್ ಎಲ್ಲ ಚರಂಡಿನೆಲ್ಲ ಗೋರಿಸಿದ್ದಾರೆ. ಆ ಗೋರಿಸ್ಬಿಟ್ಟು ಎಲ್ಲ ಏನು ಮಾಡಿದರೆ ಇದ್ರ ಮೇಲೆ ರೋಡ್ ಮೇಲೆ ಹಾಕ್ಸಿದ್ದಾರೆ ಇಲ್ಲಿ. ಬಟ್ ಇಲ್ಲಿವರೆಗೂ ಕೂಡ ಯಾವುದೇ ಥರ ಇದನ್ನ ಏನು ಕ್ಲೀನ್ ಮಾಡ್ತಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಯಾರು ಕೂಡ ತಲೆ ಕೆಡಿಸ್ಕೊತಿಲ್ಲ. ಅದಕ್ಕೋಸ್ಕರ ಇವತ್ತು ನಾವೇ ಏನು ಮಾಡ್ತಿದ್ದೀವಿ ಅಂತಂದರೆ, ಇಲ್ಲಿ ಅಕ್ಕಪಕ್ಕ ಏನಾಗಿದೆ, ಇನ್ನೊಂದು ಏನಪ್ಪ ಅಂತಂದ್ರೆ ಹೆವಿ ಸ್ಮೆಲ್ ಬರ್ತಾ ಇದೆ. ಇಲ್ಲಿ ಮಕ್ಳುಗಳು ಇರ್ಬೋದು, ತುಂಬ ಸ್ಮೆಲ್ ಬರ್ತಾ ಇರೋದ್ರಿಂದ ಇಲ್ಲಿ ಗಾಡಿಗಳಿಗೂ ತಿರುಗಾಡಕ್ಕಾಯ್ತಲ್ಲ, ಮತ್ತು ಹೆವಿ ಸ್ಮೆಲ್ ಬರ್ತಾ ಇದೆ, ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವೇ ಓನಾಗಿ ಏನು ಮಾಡಿದ್ದೀವಿ ಅಂತಂದರೆ ಟ್ರ್ಯಾಕ್ಟರ್ನ ಕರೆಸಿದ್ದೀವಿ. ಈ ಸ್ಮೆಲ್ಲು ಪಂಚಾಯತಿ ಅಧಿಕಾರಿಗಳಿಗೂ ಅವ್ರಿಗೂ ಕೂಡ ಗೊತ್ತಾಗಬೇಕು. ಅಲ್ಲಿ ನಾವೇನು ಇಲ್ಲಿ ಸ್ಮೆಲ್ಲು 4 ದಿನದಿಂದ ಇಲ್ಲಿ ಸ್ಮೆಲ್ ಕುಡಿತಾ ಇದ್ದೀವಿ. ಈ ಸ್ಮೆಲ್ಲು ಪಂಚಾಯತಿ ಅಧಿಕಾರಿಗಳು ಮುಂದೆ ತಗೋಗಿ ಇದನ್ನ PDO ಯಾರೋ ಪಂಚಾಯತಿಗೆ ತಗೋಗಿ ಇದನ್ನ ಮುಂದೆ ಇಡಿಸ್ತಾ ಇದ್ದೀನಿ, ಅಲ್ಲೇ ಸುರಿಸ್ತಾ ಇದ್ದೀನಿ. ಅವರು ಕೂಡ ಒಂದಿನ ಸ್ಮೆಲ್ ಕುಡಿಲಿ ಇದ್ರದ್ದು. ಒಂದಿನ ಅವ್ರು ಸ್ಮೆಲ್ ಕುಡಿತು ಅಂತಂದ್ರೆ ಅವರು ಕೂಡ ಇಲ್ಲಿ ಪರಿಸ್ಥಿತಿ ಏನಂತ ಗೊತ್ತಾಗುತ್ತೆ. ಯಾಕೆ ನಾವು 4 ದಿನದಿಂದನೂ ಕೂಡ ಇಲ್ಲಿ ಅಕ್ಕಪಕ್ಕದ ಮನೆಗಳೆಲ್ಲ ಇದೆ. ಸೊ 4 ದಿನದಿಂದನೂ ಕೂಡ ನಾವು ಈ ಸ್ಮೆಲ್ನ ಕುಡಿತಾ ಇದ್ದೀವಿ. ಚಿಕ್ಕ ಮಕ್ಕಳು ಕೂಡ ಇದ್ದಾರೆ. ಅದಕ್ಕೋಸ್ಕರ ನಾವೇ ಸ್ವಂತ ಖರ್ಚಿಂದ ನಾವು ಟ್ರ್ಯಾಕ್ಟರ್ನ ತರಿಸ್ಬಿಟ್ಟು ಅದನ್ನ ಕಸರ ತುಂಬಿಸಿ ತಗೊಂಡೋಗಿ ಪಂಚಾಯತಿ ಮುಂದಿನ ಸುರಿಸ್ತಾ ಇದ್ದೀನಿ. ಈಗಲಾರು ಎಚ್ಚೆತ್ಕೊಂಡು ಇದು ಯಾವುದೇ ಥರ ಏನು ಪ್ರಾಬ್ಲಮ್ ಆಗದೇ ಇರೋ ಥರ, ಸಾರ್ವಜನಿಕರಿಗೆ ಏನು ತೊಂದರೆ ಆಗೋ ಥರ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಇದನ್ನ ಕಸನೆಲ್ಲ ತಗೊಂಡೋಗಿ ನಾವೇ ಅಲ್ಲಿ ಪಂಚಾಯತಿ ಮುಂದೆ ಸುರಿಸ್ತಾ ಇದ್ದೀವಿ. ಇದು ಸಾರ್ವಜನಿಕರಿಂದ ಆಕ್ರೋಶವಾಗ್ತಾ ಇರೋದಂತ. ಅದರಲ್ಲಿ ಎಸ್ಪೆಷಲಿ ಮಲೆಯೂರು ಗ್ರಾಮ ಪಂಚಾಯತಿ ಮಾತ್ರ ಕೇಳೋರು ಯಾರೂ ಇಲ್ಲ. ಅಧಿಕಾರಿಗಳು ಮತ್ತು ತುಂಬ ಬೇಜವಾಬ್ದಾರಿತನ ಅವ್ರಿಗೆ, ಯಾವುದು ಕೂಡ ಸಾರ್ವಜನಿಕರಿಗೆ ಸ್ಪಂದಿಸ್ತಾ ಇಲ್ಲ ಅವರು. ಬನ್ನಿ, ಈಗ ನಾನು ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ಕಡೆಗೆ, ನೀವು ಬನ್ನಿ ಕಡೆಗೆ, ನೀವು ಬನ್ನಿ. ಈಗ ನಾನು ಇದನ್ನ ನಿಮ್ಮ ಪಂಚಾಯತಿ ಮುಂದೆ ಸುರಿಸೋ ತನಕನೂ ಬಿಡಲ್ಲ ಸರ್. ಪಂಚಾಯತಿ ಮುಂದೆ ಸುರಿಸೋ ತನಕನೂ ಬಿಡಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.